ದೇವಸ್ಥಾನಕ್ಕೆ ಬರ್ತೀನಂತ ಹೇಳಿದ ಅರ್ವಿ ಇಷ್ಟೊತ್ತಾದ್ರೂ ಬರಲಿಲ್ಲವಲ್ಲ. ನಾನೇ 10 ನಿಮಿಷ ತಡವಾಗಿ ಬಂದಿದ್ದೇನೆ. ಒಂದು ವೇಳೆ ನನಗಿಂತ ಮುಂಚೆ ಬಂದೋಗಿದರೆ? ಚೇಚೆ, ಹಾಗೇನಿಲ್ಲ. ನನಗಾಗಿ 10 ವರ್ಷ ಕಾಯ್ತೀನಿ ಅಂತ ಹೇಳಿದವರು 10 ನಿಮಿಷ ಕಾಯುವುದಿಲ್ಲವೇ? ಇರಲಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಬೇರ್ಪಡುತ್ತಿದೆ ಮಗಳೇ. ಇಲ್ಲದಿದ್ದರೆ
ಹುಟ್ಟಿನಲ್ಲಿ ಆವಾಗ ಕಲಿಕೆದರೆ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವದಿಂದ ತಿಳಿದುಕೊಂಡೇ ನಿಜ. ಆದರೆ ಅದೇ ಹಾದಿ ನನ್ನನ್ನು ಕಿತ್ತಿ ನನ್ನ ಪುಣ್ಯ ನಾದದಲ್ಲಿ ನೃತ್ಯ ಮಾಡಿಸುವ ಮಹಾನಿಪುಣ ನಾನು. ಈ ಮಹಾಕಜನ ಮಂತ್ರದಲ್ಲಿ ತುಂಬಿಕೊಂಡಿದೆ. ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯನ್ನು ನನ್ನ ಕಣ್ಣಲ್ಲಿ ಸಣ್ಣ ಉರುವಾಗಿ ಕಾಣೋದು. ಕಣ್ಣಂತ ಮಗಳು ಕೆಡುಕೋಪವ ಕಾಡುತ್ತಿರೋ ಮೋಡ ಹೆಣ್ಣನು ಸಣ್ಣ ಜಾತಿಯ ಹುಳಿ ಎಂದು ಭಾವಿಸ್ತಿದ್ಯಾ? ಏ ಮಗನೇ, ಇಂದಿನ ಇತಿಹಾಸದ ಪುಟಗಳನ್ನು ತೆರೆದು ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿ ಮೇಲಕ್ಕೆಂದು ಕೆಳಕ್ಕೆ ಮಣ್ಣು ಮೊಕ್ಕೆ ಹೋದ. ತ್ರೇತಾಯುಗದಲ್ಲಿ ಶಿವ ಭಕ್ತನೆನಿಸಿಕೊಂಡ ಆ ರಾವಣ ಸೀತಾ ಮಾತೆಯನ್ನು ಕೆಳಕ್ಕೆ ಮಣ್ಣು ಮೊಕ್ಕೆ ಹೋದ. ಈ ದ್ವಾಪರ ಯುಗದಲ್ಲಿ ಬಲಿಷ್ಠನೆನಿಸಿಕೊಂಡ ಆ ದುಶ್ಯಾಸನ ದ್ರೌಪದಿಯನ್ನು ಕೆಳಕ್ಕೆ ಮಣ್ಣು ಮೊಕ್ಕೆ ಹೋದ. ಮರಿ ಅಷ್ಟೇ ಯಾಕೋ, ಈ ಕಲಿಯುಗದಲ್ಲಿ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯವನ್ನೇ ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ನಿನ್ನಂತ ನರಕುನ್ನಿಗೆ ಗೊತ್ತು ಹೆಣ್ಣಿನ ನರನಾಡಿಗಳು. ಹುಟ್ಟಿಸಿದ ಬ್ರಹ್ಮನಿಗೆ ಗೊತ್ತಿಲ್ಲ ಹೆಣ್ಣಿನ ನರ ನಾಡಿಗಳು. ಹೆಣ್ಣಿನಿಂದಲೇ ಜನನ, ಹೆಣ್ಣಿನಿಂದಲೇ ಮರಣ. ಅಂದ ಮೇಲೆ ಹೆಣ್ಣಿನ ಬಗ್ಗೆ ನಿನಗೇನು ಹೇಳಬೇಕು? ನಿನ್ನಂತ ಶತಮೂರ್ಖರಿಗೆ ಹೇಳುವ ಅವಶ್ಯಕತೆ ನನಗಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. I said get out. ಹೊರಟು ಹೋಗಲು ಬಂದಿದ್ದರೆ ಅರಿಯನ ಎನ್ನನ್ನು ಆವಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿಲ್ಲ. ಹುಚ್ಚು ಹೇಗೆ? ಹೆಣ್ಣಿನ ಇತಿಹಾಸದ ದುರಂತದ ಪುಸ್ತಕದಲ್ಲಿ ಪುರುಷನ ಬೋಧಿಸನ್ನೇ ಮಾಡ್ತೀವಿ. ಪುರುಷ ಖಂಡಿತ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕಾಯ್ದುಕೊಳ್ಳಲು ಸಿದ್ಧ. ಅಷ್ಟೇ ಯಾಕೆ ಮನೆ ಮಾರು ಆಸ್ತಿ ಸರ್ವನಾಶವಾದ ಸಿದ್ದಲ್ಲ, ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳುವುದನ್ನು ಸಿದ್ದಲ್ಲ. ಇಟ್ಟು ಆಳದ ಕೆಟ್ಟ ಗುಣದನು ನಾನು. ನೋಡಂದಿರ ಮಾತು ಮುದ್ರಿಸತ್ತೆ, ನನ್ನಲ್ಲಿ ಚಟೈಸತ್ತೆ. ಅಂದಿರ ನಿನ್ನಲ್ಲಿ ಮುಟ್ಟದಾಗ ನನ್ನ ಮನಸ್ಸಿಗೆ ಶಾಂತಿ. ಏ ಮಾಂತೇಶ್, ನೋಡು, ನಿಲ್ಲು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ, ಆದರೆ ನನ್ನ ಹಣೆ ಆಗಿದೆ. ನೋಡು, ಈ ರೀತಿ ಸುಜ್ಞಾನವನ್ನು ಬಿಟ್ಟು ಅಜ್ಞಾನದೊಂದಿಗೆ ನಡೆಯುವುದು ಸರಿಯಲ್ಲ. ಅಗ್ನಿಯೊಂದಿಗೆ ಸರಸ ಮಾಡುವುದು ಸರಿಯಲ್ಲ. ಇಲ್ಲದಿದ್ದರೆ ನನ್ನಿಂದಲೇ ಅಂತ್ಯವಾಗಬೇಕಾಗುತ್ತದೆ ಕಣ ನಿನಗೆ. ನನ್ನ ಅಂತ ಕಾಣುವ ಮುನ್ನ ನನ್ನ ನಾಟಕದ ನಾಟಿ ಪ್ರಾರಂಭವಾಗಲಿದೆ. ಈ ನನ್ನ ನಾಟಕದ ನಾಟಿಯಲ್ಲಿ ಪ್ರಥಮ ದೃಶ್ಯವೇ ನನ್ನ ಶೀಲಾಹರಣ. ನಂತರ ಬರುವ ಗ್ರಂಥದ ನೆನೆಸುವ ಧೈರ್ಯ ಈ ಮಹಾಂತರಿಗೆ ಚೆನ್ನಾಗಿ ಗೊತ್ತು. ಅಂದೀಗ ಈ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ಕಲ ನಾಯಕಿಯಾದರೂ ಸರಿ, ಒಟ್ಟಿನಲ್ಲಿ ನಿನ್ನನ್ನು ಮುಟ್ಟ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಬೇಡ ಮಾತೇಶ್, ಬೇಡ. ನನ್ನ ಮಾತು ಕೇಳು. ಹಠಕ್ಕೆ ಬಿದ್ದು ನನ್ನ ಕೈಯಿಂದ ಅವಮಾನ ಆಗ್ಬೇಡ. ಮಾತು ಕೇಳುವ ಮಾತು ಹೇಳುವ ಕೆಲ ಸಮಯವಿದಲ್ಲ. ನಾವಿಬ್ಬರು ಸರಸಾರ ಸಂದರ್ಭ ಇದು. ಏ ಮರಿ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಇದು ಬರೀ ಕೈಯಲ್ಲ ಕಣೋ, ಇದು 6 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊರಟ ಅಂದ್ರೆ ಎದ್ದು ಬಂದಿರೋ ಹಿಸ್ಟ್ರಿನೇ ಇಲ್ಲ. ನಮ್ಮ ಜನ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೇನೆ ಸುಮ್ಮನಿರ್ತಾರೆ ಅನ್ಕೊಂಡಿದ್ಯಾ? ಕರ್ನಾಟಕದ ಬಾವುಟ ಮುಟ್ಟಿದ್ರೆ ಕಿಡಿಕಾರ್ತಾರೆ ಈ ನಮ್ಮ ಜನ. ಅಂತದ್ರಲ್ಲಿ ನಮ್ಮ ಮನೆಯಲ್ಲಿರುವ ಹೆಣ್ಮಕ್ಳನ್ನ ಬಿಡ್ತೀರ ನಮ್ಮ ಮಗನೇ?
ನಿಮ್ಮಲ್ಲಿ ಸರಸಾಡುವ ಎಂಬ ಉಲ್ಲಾಸ ನನ್ನ